ವೆಲ್ಕಮ್ ಬ್ಯಾಕ್. ಪೆನ್ಷನ್ ಹಣ ಬರ್ತಾ ಇಲ್ಲ ಯಾಕೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಯಾವ್ಯಾವ ಜಿಲ್ಲೆಗಳಲ್ಲಿ ಸಮಸ್ಯೆ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ನೀಡ್ತಾ ಇದ್ವಿ. ಇನ್ನು ರಾಮನಗರದಲ್ಲಿ ಏನಾಗ್ತಾ ಇದೆ? ರಾಮನಗರ ಜಿಲ್ಲೆಯಲ್ಲೂ ಕೂಡ ಪೆನ್ಷನ್ ಪಡೆಯೋದಕ್ಕೆ ವೃದ್ಧರು ಪರದಾಟವನ್ನ ಮಾಡ್ತಿದ್ದಾರೆ. ಕಳೆದ 4-5 ತಿಂಗಳಿಂದ ವೃದ್ಧರಿಗೆ ಪಿಂಚಣಿಯೇ ಬರ್ತಾ ಇಲ್ಲ. ವೃದ್ಧಾಪ್ಯ ವೇತನ ಇಲ್ಲದೆ ಹಿರಿಯ ನಾಗರಿಕರು ಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. 4-5 ತಿಂಗಳಿಂದ ಸಿಗ್ತಾನೆ ಇಲ್ಲ ಪಿಂಚಣಿ ಅಂತ ಹೇಳಿದ್ರೆ ಅದನ್ನೇ ಒಂದಷ್ಟು ನಂಬಿಕೊಂಡಂತಹ ವೃದ್ಧರಿರ್ತಾರೆ. ಆದ್ರೆ ಅವರ ಕತೆ ಏನು? ಇನ್ನು ಕೆಲವರಿಗೆ ವೃದ್ಧಾಪ್ಯ ವೇತನವೇ ಇಲ್ಲ, ನಮಗೆ ಅನುಕೂಲ ಮಾಡಿಕೊಡಿ ಅಂತ ಬೇಡಿಕೆಯನ್ನ ಇಟ್ಟಿದ್ದಾರೆ. ನ್ಯೂಸ್ 18 ಜೊತೆಗೆ ಅಳಲನ್ನ ತೋಡ್ಕೊಂಡಿದ್ದಾರೆ ವೃದ್ಧರು. ಕೆಲ ಪೋಸ್ಟ್ ಮ್ಯಾನ್ಗಳಿಂದ ಲಂಚಕ್ಕೆ ಬೇಡಿಕೆನೂ ಇದೆಯಂತೆ. ಪೋಸ್ಟ್ ಆಫೀಸರ್ ಮೇಲೆ ಕೆಲವರು ದೂರನ್ನ ಕೊಟ್ಟಿದ್ದಾರೆ. ಕೆಲವರಿಗೆ ಮನೆಗೆ ಬಂದು ಪೆನ್ಷನ್ ಕೊಡ್ತಾ ಇಲ್ಲವಂತೆ. ನೂರಾರು ಸಮಸ್ಯೆಗಳು ಒಂದೊಂದು ಜಿಲ್ಲೆಯಲ್ಲಿ. ಪೋಸ್ಟ್ ಆಫೀಸರ್ ಮೇಲೆ ಕೆಲವರಿಂದ ದೂರು ಕೂಡ ದಾಖಲ ಆಗಿದೆ. ಕೆಲವರು ಹೇಳ್ತಾ ಇದ್ದಾರೆ ಪೋಸ್ಟ್ ಮ್ಯಾನ್ ಬಂದು ಕೊಡ್ತಾ ಇಲ್ಲ, ಲಂಚ ಕೇಳ್ತಾರೆ. ಅಂದ್ರೆ ಬಂದು ಕೊಡ್ಬೇಕು ಅಂದ್ರೆ ಹಣ ಕೊಡಿ ಅಂತ ಕೇಳ್ತಾರೆ. ಆಗ ಏನ್ ಮಾಡ್ಬೇಕು? ಅನಿವಾರ್ಯವಾಗಿ ಹಣ ಕೊಟ್ಟು ಹಣವನ್ನ ಪಡೆಯುವಂತಹ ಪರಿಸ್ಥಿತಿ ಬರೋದೇ ಬಿಡಿಗಾಸು ಪುಡಿಗಾಸು. ಇಂತಹ ಸಂದರ್ಭದಲ್ಲಿ ಇದನ್ನೇ ಮತ್ತೆ ಬೇರೆಯವರಿಗೆ ಕೊಟ್ಟು ಆಟೋಗೆ ಹೋಗಿ ಇವ್ರು ಕೊಡಲ್ಲ, ಯಾಕಂದ್ರೆ ನೀವೇ ಬಂದು ತಗೊಂಡು ಹೋಗಿ ಅಂತ ಹೇಳ್ತಾರೆ. ಏನ್ ಮಾಡ್ಬೇಕು ವೃದ್ಧರು? ಈ ರೀತಿಯ ಪರಿಸ್ಥಿತಿಯಲ್ಲಿ ಇದ್ದಾರೆ ಈಗ ಪಿಂಚಣಿದಾರರು. ಪಾಪ ಪಿಂಚಣಿ ಸಿಗುತ್ತೆ ಅಂತ ಕಾಯ್ತಿರ್ತಾರೆ. ಇವರು ಟೈಮಿಗೆ ಸರಿಯಾಗಿ ತಿಂಗಳಿಗೆ ನಮಗೆ ವೃದ್ಧಾಪ್ಯ ಕೊಡ್ತಾ ಇಲ್ಲ, ಈಗ ಬಾ ಆಗ ಬಾ ಅಂತ ಎಲ್ಲ ಹೇಳ್ತಾರೆ. ಆದ್ದರಿಂದ ನೀವು ತಿಂಗಳಿಗೆ ಬರುವಂಗೆ ಮಾಡಿಕೊಡ್ಬೇಕು ಸ್ವಾಮಿ. ವಯಸ್ಸಾದವರು ಆಸ್ಪತ್ರೆಗೆ ಹೋಗ್ಬೇಕು, ಹೋದ್ರೆ ಆಗ ಬಾ ಈಗ ಬಾ, ಕೂತಿರೋ ಅಲ್ಲಿರೋ ಇಲ್ಲಿರೋ ಅಂತಾರೆ. ಆದ್ದರಿಂದ ನೀವು ದಯವಿಟ್ಟು ನಮಗೆ ಸಹಾಯ ಮಾಡಿಕೊಡ್ಬೇಕು. ಈ ಪೋಸ್ಟ್ ಆಫೀಸಲ್ಲಿ ಪಾಪ ಈ ವಯಸ್ಸಾದವ್ರನ್ನ ಅಲಿಸ್ತಾವ್ರೆ. ಯಾವಾಗ ಹೋದ್ರೂ ದುಡ್ಡು ಬಂದಿಲ್ಲ ಕಣಮ್ಮ, ಇಂದ ಕಳಿಸಿಲ್ಲ ಕಣಮ್ಮ, ಹಂಗೆ ಕಣಮ್ಮ ಹಿಂಗೆ ಕಣಮ್ಮ ಅಂತಾರೆ. ಪಾಪ ಅವ್ರ ದಿನ 2 ಕಿಲೋಮೀಟರ್ ಹೋಗ್ಬೇಕು, 2 ಕಿಲೋಮೀಟರ್ ಬರಬೇಕು. ನಡ್ಕೊಬರೋಕ್ಕಾಗಲ್ಲ, ಮೇನ್ ರೋಡ್ ಬೇರೆ ದಾಟಕ್ಕಾಗಲ್ಲ ಅವ್ರ ಕೈಲಿ. ಈ ಥರ ಸಮಸ್ಯೆಗಳಾಗಿದೆ. ಬ್ಯಾಂಕ್ ಎಲ್ಲ ಕರೆಕ್ಟಾಗಿ ಬರ್ತಾ ಇದೆ. ಪೋಸ್ಟ್ ಆಫೀಸಲ್ಲಿ ಏನಾಯ್ತಾ ಇದೆ ಅಂತ ಹೇಳ್ಕಾಯ್ತಾ ಇಲ್ಲ. ಅವರು ಏನು ದುಡ್ಡು ಬಂದಿದ್ರು ಪುಸ್ತಕನ ಇಸ್ಕೊಂಡು ನೋಡೋದಿಲ್ಲ. ಬರಲ್ಲ ಕಣೋಗಮ್ಮ, ನಾಳೆ ಬರಗಮ್ಮ, ನಾಳಿದ್ದು ಬರಗಮ್ಮ ಅಂತಾರೆ. ಎಷ್ಟು ದಿವಸ ತಿರುಗ್ತಾರೆ ವಯಸ್ಸಾದವರು? ಅದು ಸಮಸ್ಯೆ ಬಗೆಹರಿಸಬೇಕು ಅಂತೇಳಿ ಕೇಳ್ಕೊತಾ ಇದ್ದೀವಿ ನಾವು. ನನಗೆ ಯಾರೆಲ್ಲ ದುಡ್ಡು ಕೇಳ್ತಾರೆ, ವೃದ್ಧಾಪ್ಯನ ಮಾಡಿಸ್ಕೊಡ್ಲಿಲ್ಲ, ನಾನು ಬಡವ, ನನಗೆ ಆಸ್ಪತ್ರೆ ಕಾಸಿಲ್ಲ, ಇದೇ ಕೇಳ್ಕೊಂಡು ಏನು ಬಿಟ್ಬಿಡೋ ಸರ್ ಅಂದ್ಬಿಟ್ಟು ಅಷ್ಟೇ. ಯಾವಾಗಿಂದ ಇಲ್ಲ ನಿಮ್ಮದು? ನಮ್ಮದು ಸುಮಾರು ವರ್ಷದಿಂದ ಇಲ್ಲ, ವಯಸ್ಸು 65 ಆಗಿದೆ. ಯಾಕೆ ಗೊತ್ತಾಯಿಲ್ಲ? ದುಡ್ಡು ಮಾಡಿಸ್ತಿಲ್ವಲ್ಲ, ದುಡ್ಡು ಕೇಳ್ತಾರಲ್ಲ, ಗೆಲ್ತಿಲ್ಲ ಕೊಡೋ ನಮ್ಮ ಸಾವಿರನ. ಯಾರು ಕೇಳೋದು ದುಡ್ಡು? ಯಾರು ಕೇಳಿದ್ರು? ಅಲ್ಲಿ ಅವರು ಮಾಡಿದ್ರು. ಎಲ್ಲಿ ಆಸ್ಪತ್ರೆ? ಇಲ್ಲ, ಆಫೀಸರ್ ಡಾಕ್ಟ್ರು ಕೇಳ್ತಾರೆ, ಎಲ್ಲರೂ ಕೇಳ್ತಾರೆ. ಡಾಕ್ಟ್ರು ಕೊಡ್ಬೇಕು ಅಂತಾರೆ, ನಾವೆಲ್ಲ ಕೊಡುವ. ಈ ಬಗ್ಗೆ ಚನ್ನಪಟ್ಟಣ ಅಂಚೆಯ ಡಿವಿಷನಲ್ ಅಧೀಕ್ಷಕರನ್ನ ನ್ಯೂಸ್ 18 ಕನ್ನಡ ಮಾತಾಡಿಸಿದೆ. ಕಳೆದ ಏಪ್ರಿಲ್ನಲ್ಲಿ ರಾಜ್ಯ ಸರ್ಕಾರದಿಂದ ಹಣ ಜಮೆ ಆಗಿರಲಿಲ್ಲ. ಯಾವ ಕಾರಣಕ್ಕೆ ಹಣ ಬರಲಿಲ್ಲ ಅಂತ ಗೊತ್ತಿಲ್ಲ, ಆದ್ರೆ ಈಗ ಹಣ ಜಮೆ ಆಗಿದೆ ಅಂತ ಹೇಳಿದ್ದಾರೆ. ಅದು ಏಪ್ರಿಲ್ ತಿಂಗಳಲ್ಲಿ ಅಮೌಂಟ್ ಕ್ರೆಡಿಟ್ ಆಗಿರಲಿಲ್ಲ. ಸೊ ಅದು 1 ತಿಂಗಳು ತಡ ಆಗಿತ್ತು, ಆಗದೇ ಇದ್ದಿದ್ದರಿಂದ ಮೇ ತಿಂಗಳಿಂದ ಬಂದಿದೆ. ಮೇ ತಿಂಗಳಿನಲ್ಲಿ 1 ಕ್ರೆಡಿಟ್ ಬಂದಿದೆ, ಜೂನ್ನಲ್ಲಿ 2 ಕ್ರೆಡಿಟ್ ಬರ್ತಾ ಇದೆ ಅಕೌಂಟಿಗೆ. ಸೊ ಹಂಗಾಗಿ ಅದು ಮಿಸ್ ಆಗಿದ್ದು ಸಹ ಕ್ರೆಡಿಟ್ ಆಗಿದೆ. ಈಗ ನಾರ್ಮಲ್ ಆಗಿ ಎಲ್ಲರಿಗೂ ಬರ್ತಾ ಇದೆ, ಈ ತಿಂಗಳೆಲ್ಲ ಬರ್ತಾ ಇದೆ ದುಡ್ಡು. ಅದು ಕಾರಣ ನಮಗೆ ಗೊತ್ತಾಗ್ಲಿಕ್ಕಿಲ್ಲ. ಅದು ಪೋಸ್ಟ್ ಆಫೀಸ್ನವರು ಕಟ್ಟೋದಲ್ಲ, ಸ್ಟೇಟ್ ಗೌರ್ಮೆಂಟಿಂದ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮು ಕ್ರೆಡಿಟ್ ಆಗಬೇಕು ದುಡ್ಡಿಗೆ. ಸೊ ಆ ಮಂತಲ್ಲಿ ಕ್ರೆಡಿಟ್ ಮಿಸ್ ಆಗಿದ್ವು, ಅದು ಸ್ಟೇಟ್ ಗೌರ್ಮೆಂಟ್ ಅಥಾರಿಟೀಸ್ ಹೇಳಬೇಕಾಗತ್ತೆ. ಸೊ ಮೇ ತಿಂಗಳಿಂದ ನಾರ್ಮಲ್ ಆಗಿ ಬಂದಿದೆ. ಮೇನಲ್ಲಿ ಬಂದಿದೆ ಮತ್ತು ಜೂನ್ನಲ್ಲೂ 2 ಕ್ರೆಡಿಟ್ ಬಂದಿದೆ. ಸೊ ಅದು ಮ್ಯಾಚ್ ಆಗಿದೆ. ಇನ್ನು ಹಾವೇರಿ ಜಿಲ್ಲೆಯಲ್ಲೂ ಪಿಂಚಣಿ ಹಣಕ್ಕಾಗಿ ಅಲದಾಟವನ್ನ ಮಾಡ್ತಾ ಇದ್ದಾರೆ ವೃದ್ಧರು. ಅಂಚೆ ಕಚೇರಿಯಲ್ಲಿ ಗೌರವಧನ ಪಡೆಯೋದಕ್ಕೆ ಪರದಾಟವನ್ನ ಮಾಡ್ತಿದ್ದಾರೆ. ಹೊಸ ಸಾಫ್ಟ್ವೇರ್ ಅಪ್ಡೇಟ್ ಕಾರಣದಿಂದ ವಿಳಂಬ ಆಗ್ತಾ ಇದೆಯಂತೆ. ಹಾವೇರಿ ಜಿಲ್ಲೆಯಲ್ಲಿ ಈಗ ಹೊಸ ಸಾಫ್ಟ್ವೇರ್ ಅಪ್ಡೇಟ್ ಆಗಬೇಕು ಅನ್ನುವಂಥ ಕಾರಣಕ್ಕಾಗಿ ಪಿಂಚಣಿ ಹಣ ಸಿಗ್ತಾ ಇಲ್ಲ ಅಂತೆ, ವಿಳಂಬ ಆಗ್ತಾ ಇದೆಯಂತೆ. ಬಿಸಿಲಿನಲ್ಲಿ ವೃದ್ಧರು ಇಡೀ ದಿನ ಕಾಯುವ ಪರಿಸ್ಥಿತಿ ಇದೆ. ಊರುಗೋಲು ಹಿಡಿದು ಮರದ ಕೆಳಗೆ ಕಾದು ಕೂಡ್ತಾರೆ ವಯೋವೃದ್ಧರು. ವ್ಯವಸ್ಥೆಯನ್ನ ಸರಿಪಡಿಸಿ ನೇರವಾಗಿ ಹಣ ತಲುಪಿಸಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಹಾವೇರಿ ಜಿಲ್ಲೆಯಲ್ಲೂ ಪಿಂಚಣಿಗಾಗಿ ವಯೋವೃದ್ಧರು ಪರದಾಟವನ್ನ ಮಾಡ್ತಾ ಇರುವಂತಹ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಸರತಿ ಸಾಲಲ್ಲಿ ಅಲ್ಲಿ ಬಂದು ಹಣವನ್ನ ಪಡ್ಕೊಳ್ಳುವಂತಹ ಪರಿಸ್ಥಿತಿ ಅಲ್ಲೂ ನಿರ್ಮಾಣ ಆಗಿದೆ. ನೋಡಿ ಅಲ್ಲಿ ಎಷ್ಟು ಏಜ್ ಆಗಿದೆ, ಅಲ್ಲಿ ಊರುಗೋಲು ಹಿಡ್ಕೊಂಡು ತಾಯಿ ಅಲ್ಲಿ ಬರ್ತಾ ಇದ್ದಾರೆ. ಅವರನ್ನ ತಮ್ಮ ಮಗನೋ ಅಥವಾ ಅವರ ಸಂಬಂಧಿಕರು ಕರ್ಕೊಂಡು ಬಂದು ಪಿಂಚಣಿ ಹಣವನ್ನ ಪಡ್ಕೊಳ್ಬೇಕಾದಂತಹ ಪರಿಸ್ಥಿತಿ.
ಸಮಸ್ಯೆ ಆಗತ್ತಿಲ್ಲ. ಏನ್ ಸಮಸ್ಯೆ ಅಂದ್ರೆ ಇದೆ ನೋಡ್ರಿ, ಬಂದೆ ಒಂದ್ 8:30 ಬಂದವ್ರಿ ಮನೆ ಬಿಟ್ಟು. ಅಲ್ಲಿಂದ ನಾಯಿ ಮೇಟಿಂದ ನಡ್ಕಂತ ಬಂದ್ರೆ ಇಲ್ಲಿ ಮಠ ಕಾಯ್ಬೇಕ್ರಿ. ಇಲ್ಲಿ ಹೋದ್ರ ಅಲ್ಲಿ ಹೋಗ್ಬೇಕಂತಾರ, ಪಾನ್ ಕಾರ್ಡ್ ಬೇಕಂತಾರ, ಆಧಾರ್ ಕಾರ್ಡ್ ಬೇಕಂತಾರ್ರಿ. ಒಬ್ರು ಬೇಕಂತಾರ, ಒಬ್ರು ಬೇಡ ಅಂತ ಯಾರು ಮಾತಂತ ಕೇಳ್ಬೇಕ್ರಿ. ಇಲ್ಲಿ ಹಿಂಗ ಅಡ್ಡಾಡ್ರಿ. ನಾವು ನಿತ್ಕೊಂಡ್ ಎಷ್ಟೊತ್ತನ ಕಾಯ್ದು ಈಗ ಹೊಂಟವ್ ನಾವು. ಎಷ್ಟು ಯಾರ್ಯಾರು ಬಂದಿದ್ರಮ್ಮ? ಸಿಕ್ತ ದುಡ್ಡು? ಈಗ ಕೊಟ್ರ ನೋಡ್ರಿ. ಬೆಳಿಗ್ಗೆ ಎಷ್ಟೊತ್ತು ಬಂದಿದ್ರಿ? 10:30 ಆಗಿತ್ತು. ಮತ್ತೆ ಈ ಬಿಸಿಲಲ್ಲಿ ತುಂಬಾ ಪರದಾಡೋದು ಕಷ್ಟ ಆಗ್ತಿದೆ ಅಲ್ವಾ? ಕಷ್ಟ ಆಗ್ತಿದೆ. ಹೆಂಗ್ ಮಾಡ್ಬೇಕ್ರಿ ಈಗ ಕೊನೆಯ ಕ್ಷಣದಲ್ಲಿ ಅಮೌಂಟ್ ಕ್ರೆಡಿಟ್ ಆಗ್ತದೆ. ಹಳ್ಳಿಗಳಿಂದ ಎಲ್ಲರೂ ಒಂದೇ ಸಾರಿ ಆಫೀಸಿಗೆ ಬಂದ್ಬಿಡ್ತಾರೆ. ಅವರನ್ನು ಒಂದೇ ಸಾರಿ ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಷ್ಟೇ. ಸರ್ವರ್ ಸಮಸ್ಯೆ ಕೆಲವೊಮ್ಮೆ ಇರುತ್ತೆ, ಎಲ್ಲ ಸಮಯದಲ್ಲಿ ಇರಲ್ಲ. ಆದ್ರೂ ಸಹ ನಾವು ಅಂಚೆ ಪೋಸ್ಟ್ ಮ್ಯಾನ್ ಏನಿದ್ದಾರೆ ಅವ್ರ ಮೂಲಕ DQ ಬಂತ ಒಂದು ಹೊಸ ಸೇವೆ ಇದೆ ನಮ್ಮಲ್ಲಿ, ಅದರಿಂದಲೂ ಸಹ ಪೇಮೆಂಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರು ಕೌಂಟ್ರಲ್ಲೇ ಆಫೀಸ್ ಟೈಮಲ್ಲೇ ತೆಗೆದುಕೊಳ್ಬೇಕಂತಿಲ್ಲ, ಅವರು ಮನೆ ಹತ್ರನೂ ಕೊಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಆಫೀಸ್ ಪಕ್ಕದಲ್ಲಿ ಅವರು ಬೆಳಿಗ್ಗೆ 9 ಗಂಟೆಯಿಂದಲೇ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅದು ಎಲ್ಲ ಪೋಸ್ಟ್ ಮ್ಯಾನ್ಗಳಿಗೆ ಈ ಫೆಸಿಲಿಟಿ ಇಲ್ಲದೆ ಇರುವುದರಿಂದ ಕೆಲವೊಂದು ಪೋಸ್ಟ್ ಮ್ಯಾನ್ಗಳು ಈ DQ ಬಂತ ಒಂದು ಸೇವೆಯಿಂದ ಕ್ರೌಡ್ ಏನಿದೆ ಅದು ಕ್ಲಿಯರ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ತೊಂದರೆ ಇದ್ದವರಿಗೆ ಅವರಿಗೆ ಬೇಗನೆ ಪೇಮೆಂಟ್ ಮಾಡಿ ಕಳಿಸುವ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅವರು ನಮ್ಮ ಪೋಸ್ಟ್ ಮಾಸ್ಟರ್. ಇನ್ನು ಅಂಚೆ ಇಲಾಖೆ ಬಳಿಯಿಂದಲೇ ನಮ್ಮ ರಿಪೋರ್ಟರ್ ರಮೇಶ್ ಪ್ರತ್ಯಕ್ಷ ವಿವರಣೆಯನ್ನ ಕೊಟ್ಟಿದ್ದಾರೆ ನೋಡಿ. ರಾಜ್ಯದಲ್ಲಿರುವಂತಹ ವೃದ್ಧರು ಮತ್ತು ಸಂಧ್ಯಾ ಸುರಕ್ಷಾ ಫಲಾನುಭವಿಗಳು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಅದು ಯಾಕೆ ಏನು ಎಂಬ ಹಲವು ವಿಚಾರಗಳ ಕುರಿತು ನಾನೀಗ ಹೇಳ್ತಾ ಹೋಗ್ತೇನೆ. ಈಗ ಸದ್ಯ ನಾನು ನಗರದಲ್ಲಿರುವಂತಹ ಜಿಲ್ಲಾ ಒಂದು ಪೋಸ್ಟ್ ಆಫೀಸ್ ನಲ್ಲಿ ಇರುವಂತದ್ದು. ಅಂದ್ರೆ ಇಲ್ಲೇನು ಮಹಿಳೆಯರಿದ್ದಾರೆ, ಇವರೆಲ್ಲರೂ ಕೂಡ ವಯಸ್ಸಾಗಿರ್ತಕ್ಕಂಥವ್ರು. ಸೊ ಎಲ್ಲರೂ ಕೂಡ ಇಲ್ಲಿ ಬಂದು ಪೋಸ್ಟ್ ಆಫೀಸ್ ಹತ್ರ ಬಂದು ಅವ್ರು ಕುಳಿತುಕೊಂಡಿದ್ದಾರೆ, ಬೆಳಿಗ್ಗೆಯಿಂದಲೂ ಕೂಡ ಕಾಯ್ತಾ ಇದ್ದಾರೆ. ಸೊ ಅವ್ರಿಗೆ ಏನು ಪ್ರತಿ ತಿಂಗಳು ಬರುವಂತಹ ಗೌರವಧನ ಅಥವಾ ಮಾಸಿಕ ಏನು ಸರ್ಕಾರದಿಂದ ಕೊಡುವಂತಹ ಏನು ಹಣ ಇದೆ ಅದು ಕೂಡ ಈಗ ಡಿಲೇ ಆಗ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ಈಗ ಬಂದು ಅವರು ಪೋಸ್ಟ್ ಆಫೀಸ್ ಒಳಗಡೆ ಬಂದು ಖುದ್ದು ಕ್ಯೂ ಹಚ್ತಾ ಇದ್ದಾರೆ. ಜೊತೆಗೆ ಏನಂತಂದ್ರೆ ನೆರಳಲ್ಲಿ ಕುತ್ಕೊಂಡು ವಿಶ್ರಾಂತಿಯನ್ನು ತೆಗೆದುಕೊಳ್ತಾ ಇದ್ದಾರೆ. ಅದೆಷ್ಟೇ ಸಮಸ್ಯೆ ಆದ್ರೂ ಕೂಡ ಅವರು ಪರದಾಡುವಂತಹ ಸ್ಥಿತಿ ಇದ್ರೂ ಕೂಡ ಏನಂತಂದ್ರೆ ತಮ್ಮ ಒಂದು ಗೌರವಧನಕ್ಕೆ ಏನಂತಂದ್ರೆ ನಿಜವಾಗ್ಲೂ ಅದನ್ನು ಪಡ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ವೃದ್ಧರಾಗಿರ್ಬೋದು ಮತ್ತು ಇಲ್ಲಿರುವಂತಹ ಏನು ಸಂಧ್ಯಾ ಸುರಕ್ಷೆ ಅಂದ್ರೆ 65 ವರ್ಷ ಮೇಲ್ಪಟ್ಟಿರ್ತಕ್ಕಂಥ ಏನು ವಯೋವೃದ್ಧರು ಕೂಡ ಈಗ ಇರುವಂತದ್ದು. ಅಂದ್ರೆ ಇಲ್ಲಿ ನನ್ನ ಎಡಭಾಗದಲ್ಲಿ ಕೂಡ ನೋಡಬಹುದು. ಸೊ ವೃದ್ಧರು ಎಲ್ಲರೂ ಕೂಡ ಬಂದು ಕ್ಯೂ ಹಚ್ಚಿ ಡಾಕ್ಯುಮೆಂಟ್ಸ್ ಅನ್ನ ಕೊಡ್ತಾ ಇದ್ದಾರೆ. ಅದು ಏನಂತಂದ್ರೆ ಆಧಾರ್ ಕಾರ್ಡ್ ಲಿಂಕ್ ಆಗಿರ್ಬೋದು, ಪಾನ್ ಕಾರ್ಡ್ ಲಿಂಕ್ ಆಗಿರ್ಬೋದು. ಕೇಂದ್ರ ಸರ್ಕಾರದಿಂದ ಹೊಸ ರೂಲ್ ಬಂದಿರೋ ಹಿನ್ನೆಲೆಯಲ್ಲಿ ಈಗ ಅವರು ತಮ್ಮ ಒಂದು ದಾಖಲಾತಿಗಳನ್ನ ಕೊಡುವ ಮೂಲಕ ಅವರು ಅರ್ಜಿಯನ್ನ ಸಲ್ಲಿಸ್ತಾ ಇದ್ದಾರೆ. ಈ ಒಂದು ಅರ್ಜಿ ಸಲ್ಲಿಸುವಂತಹ ಸಂದರ್ಭದಲ್ಲಿ ಒಂದು ಕ್ಯೂ ಸರಿತಿ ಸಾಲಿನಲ್ಲಿ ಅಂತಂದ್ರೆ ವೃದ್ಧರು ಕೂಡ ನಿಂತುಕೊಂಡು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳ್ಬೋದು. ಸುಮಾರು ಜಿಲ್ಲೆಯಲ್ಲಿ 34,000ಕ್ಕೂ ಅಧಿಕವಾಗಿರ್ತಕ್ಕಂಥ ವೃದ್ಧಾಪ್ಯ ವೇತನವನ್ನು ಫಲಾನುಭವಿಗಳು ಪಡ್ಕೊಳ್ತಾ ಇದ್ದಾರೆ. 10,000ಕ್ಕೂ ಅಂದ್ರೆ 1 ಲಕ್ಷಕ್ಕೂ ಕೂಡ ಏನಂತಂದ್ರೆ ಹೆಚ್ಚಿನ ರೀತಿಯಲ್ಲಿ ಸಂಧ್ಯಾ ಸುರಕ್ಷಾ ಯೋಜನೆಯನ್ನ ಇಲ್ಲಿರುವಂತಹ ಫಲಾನುಭವಿಗಳು ಪಡೆದುಕೊಳ್ತಾ ಇದ್ದಾರೆ ಅನ್ನೋ ಮಾಹಿತಿ ಅಧಿಕಾರಿಗಳು ನೀಡ್ತಾ ಇದ್ದಾರೆ. ಆದಷ್ಟು ಬೇಗನೆ ಏನು ವಯೋವೃದ್ಧರು ಪರದಾಡುವಂತಹ ಈ ಒಂದು ಸ್ಥಿತಿಯನ್ನ ರಾಜ್ಯ ಸರ್ಕಾರ ಆಗಿರ್ಬೋದು ಮತ್ತು ಕೇಂದ್ರ ಸರ್ಕಾರ ಆಗಿರ್ಬೋದು ಬೇರೆ ಒಂದು ಮಾರ್ಗವನ್ನ ಮಾಡುವ ಮೂಲಕ ಇದನ್ನ ಆದಷ್ಟು ಬೇಗನೆ ದೂರ ಮಾಡಬೇಕು ಅನ್ನುವುದು ನ್ಯೂಸ್ 18ನ ಅಭಿಯಾನ ಆಗಿದೆ. ಹಾವೇರಿಯಿಂದ ರಮೇಶ್ BH, ನ್ಯೂಸ್ 18 ಕನ್ನಡ. 4 ಜಿಲ್ಲೆಗಳ ಪರಿಸ್ಥಿತಿ ಏನು ಅನ್ನೋದನ್ನ ತೋರಿಸಿದ್ವಿ. ಇಲ್ಲಿಗೆ ಮುಗಿಸೋದಿಲ್ಲ ಇದನ್ನ, ಯಾಕಂದ್ರೆ ಬೇರೆ ಬೇರೆ ಜಿಲ್ಲೆಗಳ ಪರಿಸ್ಥಿತಿ ಏನು ಅನ್ನೋದನ್ನ ಕೂಡ ಪ್ರತಿನಿತ್ಯ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ. ಇದನ್ನ ಸರ್ಕಾರ ನೋಡಬೇಕು, ಸರಿಯಾದಂತಹ ವ್ಯವಸ್ಥೆಯನ್ನ ಮಾಡಬೇಕು ಅನ್ನೋದು ನಮ್ಮ ಕಳಕಳಿ. ಮತ್ತಷ್ಟು ಅಪ್ಡೇಟ್ಸ್ ಬ್ರೇಕ್ ಆದ್ಮೇಲೆ.